ಒಂದು ಕಾಲದಲ್ಲಿ ದ್ವೇಷ, ಪ್ರತೀಕಾರ, ಪಾಳೆಗಾರಿಕೆಯಂತ ಫ್ಯಾಕ್ಷನಿಸಂಗೆ ಹೆಸರಾಗಿದ್ದಂಥ ರಾಯಲಸೀಮೆ ಇವತ್ತು ಇಡೀ ದಕ್ಷಿಣ ಭಾರತದ ಹೊಸ ಹೂಡಿಕೆ ಸಾಮ್ರಾಜ್ಯವಾಗಿ ಮರುಜನ್ಮ ಪಡಿತಿದೆ. ನಿಮ್ಗೆ ಅನಿಸ್ಬೋದು, ಆಂಧ್ರದ ರಾಯಲಸೀಮೆ ಅಭಿವೃದ್ಧಿಗೂ ನಮಗೂ ಏನು ಸಂಬಂಧ ಅಂತ. ಈಗ ನಾನು ಹೇಳೋ ವಿಚಾರ ಪ್ರತಿಯೊಬ್ಬ ಕನ್ನಡಿಗನಿಗೆ, ಅದರಲ್ಲೂ ಬೆಂಗಳೂರಿಗರಿಗೆ ಆತಂಕ ಮೂಡಿಸುವಂಥದ್ದು. ಹೌದು, ಸಿಲಿಕಾನ್ ಸಿಟಿ ಬೆಂಗಳೂರಿಗೆ ತೀರಾ ಹತ್ರದಲ್ಲೇ ಇರುವ ರಾಯಲಸೀಮೆ ವಲಯ ಕರ್ನಾಟಕಕ್ಕೆ ಬರಬೇಕಾಗಿದ್ದಂತಹ ಕೋಟ್ಯಾಂತರ ರೂಪಾಯಿ ಬಂಡವಾಳ ಮತ್ತು ಬೃಹತ್ ಯೋಜನೆಗಳನ್ನು ಆಯಸ್ಕಾಂತದಂತೆ ತನ್ನತ್ತ ಸೆಳೀತಿದೆ. ಬೆಂಗಳೂರು ಅನ್ನೋ ಬ್ರ್ಯಾಂಡ್ ಹೆಸರನ್ನೇ ಇಟ್ಕೊಂಡು ಕರ್ನಾಟಕದ ಗಡಿಯಲ್ಲೇ ನಡೀತಿರುವ ಈ ಕೈಗಾರಿಕಾ ಕ್ರಾಂತಿ ಭವಿಷ್ಯದಲ್ಲಿ ಕರ್ನಾಟಕಕ್ಕೆ ದೊಡ್ಡ ಎಚ್ಚರಿಕೆಯ ಕರೆಗಂಟೆ ಅಂತಾನೆ ಹೇಳ್ಬೋದು. ನಮಸ್ಕಾರ ವೀಕ್ಷಕರೇ, ಫೋಕಸ್ ಪುಲರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಕ್ಷಿತಾ ಕರ್ಕೇರ. ವೀಕ್ಷಕರೇ, ವಿಷಯ ಏನಂದ್ರೆ, ಆಂಧ್ರ ಪ್ರದೇಶದ ರಾಯಲಸೀಮೆಯ ಅನಂತಪುರ, ಚಿತ್ತೂರು, ಕರ್ನೂಲು ಮತ್ತು ವೈಎಸ್ಆರ್ ಕಡಪ ಜಿಲ್ಲೆಗಳಲ್ಲಿ ಸುಮಾರು 275 ಕೈಗಾರಿಕಾ ಯೋಜನೆಗಳಿಗೆ ಬರೋಬ್ಬರಿ 4.58 ಲಕ್ಷ ಕೋಟಿ ರೂಪಾಯಿ ಹೂಡಿಕೆ ಹರಿದು ಬಂದಿದೆ. ಇದರಿಂದ ಬರೋಬ್ಬರಿ 3.57 ಲಕ್ಷ ಉದ್ಯೋಗ ಸೃಷ್ಟಿಯಾಗುವಂತಹ ನಿರೀಕ್ಷೆ ಕೂಡ ಇದೆ. ನವೀಕರಿಸಬಹುದಾದ ಇಂಧನ, ಉತ್ಪಾದನಾ ವಲಯ, ಎಲೆಕ್ಟ್ರಾನಿಕ್ಸ್, ಲಾಜಿಸ್ಟಿಕ್ಸ್, ಸೆಮಿಕಂಡಕ್ಟರ್, ಉಕ್ಕು, ಆಹಾರ ಸಂಸ್ಕರಣೆ ಮತ್ತು ಆಟೋಮೊಬೈಲ್ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ಬೃಹತ್ ಹೂಡಿಕೆಗಳು ಹರಿದು ಬಂದಿವೆ. ಇದೇ ಈಗ ಕರ್ನಾಟಕದ ಕೈಗಾರಿಕಾ ಮತ್ತು ಆರ್ಥಿಕ ಅಭಿವೃದ್ಧಿಗೆ ಪೈಪೋಟಿಯಷ್ಟೇ ಅಲ್ಲ, ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಹಾಗಿದ್ರೆ ರಾಯಲಸೀಮೆಯ ಪ್ಲಸ್ ಪಾಯಿಂಟ್ಗಳೇನು ಅಂತ ನೋಡೋದಾದ್ರೆ, ಮೊದಲನೇದಾಗಿ ಅತ್ಯುತ್ತಮ ಸಂಪರ್ಕ. ಆಂಧ್ರದ ನೈಋತ್ಯ ಭಾಗದಲ್ಲಿರುವ ರಾಯಲಸೀಮೆ ಕರ್ನಾಟಕ ಮತ್ತು ತಮಿಳುನಾಡಿಗೆ ಪ್ರಮುಖ ಪ್ರವೇಶ ದ್ವಾರ ಅಂತಾನೆ ಹೇಳ್ಬೋದು. ಬೆಂಗಳೂರು, ಹೈದರಾಬಾದ್ ಮತ್ತು ಚೆನ್ನೈ ನಗರಗಳಿಗೆ ರಾಷ್ಟ್ರೀಯ ಹೆದ್ದಾರಿ, ರೈಲು ಮತ್ತು ಕೈಗಾರಿಕಾ ಕಾರಿಡಾರ್ಗಳ ಮೂಲಕ ಅದ್ಭುತವಾದಂತಹ ಒಂದು ಕನೆಕ್ಟಿವಿಟಿಯನ್ನು ಹೊಂದಿದೆ. ಜೊತೆಗೆ ಆಂಧ್ರದ ಪ್ರಮುಖ ಬಂದರುಗಳಿಗೆ ಸುಲಭವಾಗಿರುವಂತಹ ಪ್ರವೇಶ ಇದೆ. ಇಲ್ಲಿರುವ 7 ಜಿಲ್ಲೆಗಳು ಆಂಧ್ರ ಸರ್ಕಾರದ 72 ಗೀಗಾವ್ಯಾಟ್ ಹಸಿರು ಇಂಧನ ಗುರಿಯಲ್ಲಿ ಮೇಜರ್ ರೋಲ್ ಪ್ಲೇ ಮಾಡ್ತಾ ಇದೆ. ಅದರಲ್ಲಿ ಪ್ರಮುಖವಾದ 3 ರಿಂದ 4 ಯೋಜನೆಗಳನ್ನು ನಾವಿಲ್ಲಿ ನೋಡಲೇಬೇಕು. ಮೊದಲನೇದಾಗಿ ಗ್ರೀನ್ ಎನರ್ಜಿ ಕಾರಿಡಾರ್. ಶ್ರೀ ಸತ್ಯಸಾಯಿ ಜಿಲ್ಲೆಯ ಮಡಕಶಿರಾದಲ್ಲಿ 22,000 ಕೋಟಿ ರೂಪಾಯಿ ವೆಚ್ಚದ ಪ್ರಾಜೆಕ್ಟ್ನಲ್ಲಿ 11 ಗಿಗಾವ್ಯಾಟ್ ಸೌರಶಕ್ತಿ ಮತ್ತು 7 ಗಿಗಾವ್ಯಾಟ್ ಪಂಪ್ಡ್ ಸ್ಟೋರೇಜ್ ಸಾಮರ್ಥ್ಯ ಇರಲಿಕ್ಕಿದೆ. ಎರಡನೇದಾಗಿ ರಿಲಯನ್ಸ್ ನ್ಯೂ ಎನರ್ಜಿ ಪ್ರಾಜೆಕ್ಟ್. ಬರೋಬ್ಬರಿ 51,300 ಕೋಟಿ ಹೂಡಿಕೆಯಲ್ಲಿ 6,600 ಮೆಗಾವ್ಯಾಟ್ ಸೌರ ವಿದ್ಯುತ್ ಸ್ಥಾವರ ಮತ್ತು 29 ಗಿಗಾವ್ಯಾಟ್ ಅವರ್ನ ಬೃಹತ್ ಬ್ಯಾಟರಿ ಎನರ್ಜಿ ಸ್ಟೋರೇಜ್ ಸಿಸ್ಟಮ್ ಸ್ಥಾಪನೆ ಆಗ್ತಾ ಇದೆ. ಇನ್ನು ಮೂರನೇದಾಗಿ ಇಂಡಿಚಿಪ್ ಸೆಮಿಕಂಡಕ್ಟರ್ ಪ್ರಾಜೆಕ್ಟ್. ಕರ್ನಾಟಕದ ಗಡಿಗೆ ತೀರಾ ಹತ್ರದಲ್ಲಿರುವಂತಹ ಕರ್ನೂಲ್ ಜಿಲ್ಲೆ ಈಗ ಆಂಧ್ರದ ಸೆಮಿಕಂಡಕ್ಟರ್ ಹಬ್ ಆಗಿ ಬದಲಾಗ್ತಾ ಇದೆ. 14,000 ಕೋಟಿ ರೂಪಾಯಿ ವೆಚ್ಚದ ಈ ಪ್ಲಾಂಟ್ ಮುಂದಿನ 2 ರಿಂದ 3 ವರ್ಷಗಳಲ್ಲಿ ತಿಂಗಳಿಗೆ 10 ರಿಂದ 50,000 ವೇಫರ್ಗಳನ್ನು ಉತ್ಪಾದಿಸುವ ಗುರಿಯನ್ನು ಹೊಂದಿದೆ. ಇದು ಡ್ರೋನ್ ಮತ್ತು ಎಲೆಕ್ಟ್ರಾನಿಕ್ಸ್ ಉದ್ಯಮಕ್ಕೆ ದೊಡ್ಡ ಶಕ್ತಿ. ಇಷ್ಟೇ ಅಲ್ಲದೆ ತಿರುಪತಿಯಲ್ಲಿ ರಾಯಲ್ ಎನ್ಫೀಲ್ಡ್ ಸಂಸ್ಥೆ 2,500 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇಂಟಿಗ್ರೇಟೆಡ್ ಉತ್ಪಾದಕ ಘಟಕ, R&D ಸೆಂಟರ್ ಮತ್ತು ಟೆಸ್ಟಿಂಗ್ ಟ್ರ್ಯಾಕ್ ಮಾಡ್ತಾ ಇದೆ. ಇದು ವಾರ್ಷಿಕ 9 ಲಕ್ಷ ಮೋಟಾರ್ ಸೈಕಲ್ಗಳ ಹೆಚ್ಚುವರಿ ಉತ್ಪಾದನೆಯನ್ನು ಮಾಡಲಿಕ್ಕಿದ್ದು 15,000 ಉದ್ಯೋಗ ಅಲ್ಲಿ ಸೃಷ್ಟಿಯಾಗ್ತಾ ಇದೆ. ಅನ್ನಮಯ್ಯ ಜಿಲ್ಲೆಯ ಮದನಪಳ್ಳಿಯಲ್ಲಿ 1 ಲಕ್ಷ ಕೋಟಿ ರೂಪಾಯಿ ವೆಚ್ಚದ ಗ್ಲೋಬಲ್ ಹಾರ್ಟಿಕಲ್ಚರ್ ಹಬ್. ತಿರುಪತಿಯ ಶ್ರೀ ಸಿಟಿಯಲ್ಲಿ ಕ್ಯಾರಿಯಲ್ ಗ್ಲೋಬಲ್ ಸಂಸ್ಥೆಯಿಂದ 1,000 ಕೋಟಿ ರೂಪಾಯಿ ವೆಚ್ಚದ ಪಾದರಕ್ಷೆ ಘಟಕ. ಕುಪ್ಪಂನಲ್ಲಿ ಆಡಿಡಾಸ್ ಕಂಪನಿಯ ಮೇಜರ್ ಸಪ್ಲೈಯರ್ ಆದ ದಕ್ಷಿಣ ಕೊರಿಯಾದ ಹಾಸೆಯುಂಗ್ ಸಂಸ್ಥೆಯಿಂದ 898 ಕೋಟಿ ರೂಪಾಯಿ ವೆಚ್ಚದ ಘಟಕ. ಇದು 17,000 ಜನರಿಗೆ ಕೆಲಸ ನೀಡಲಿಕ್ಕಿದೆ. ಮತ್ತೊಂದು ಕಡೆ ಕರ್ನೂಲಿನ ಓರೋಕಲ್ ಹಬ್ನಲ್ಲಿ ರಿಲಯನ್ಸ್ ರಿಟೇಲ್ ಪಾನೀಯ ಘಟಕ. ಭಾರತದಲ್ಲಿ ಮೊದಲ AI ಹಬ್ ಆಗಿ ಗೂಗಲ್ ಬರೋಬ್ಬರಿ 15 ಶತಕೋಟಿ ಡಾಲರ್ ಹೂಡಿಕೆ ಮಾಡಲಿದ್ದು, ಈ ಬೃಹತ್ ಯೋಜನೆ ಆಂಧ್ರ ಪ್ರದೇಶದ ಪಾಲಾಗಿದೆ. IT ಕ್ಷೇತ್ರದಲ್ಲಿ ಬೃಹತ್ ಯೋಜನೆ ಎನಿಸಿರುವಂತಹ 1 ಗಿಗಾವ್ಯಾಟ್ ಹೈಪರ್ ಸ್ಕೇಲ್ ಗೂಗಲ್ ಡೇಟಾ ಸೆಂಟರ್ನಿಂದ ಆಂಧ್ರ ಪ್ರದೇಶಕ್ಕೆ ಸುಮಾರು 10,000 ಕೋಟಿ ರೂಪಾಯಿ ಆದಾಯ ಗಳಿಸುವಂತಹ ನಿರೀಕ್ಷೆ ಇದೆ. ಬೆಂಗಳೂರಿನ ದಟ್ಟಣೆ ಇರ್ಬೋದು, ಅಗತ್ಯ ಮೂಲಸೌಕರ್ಯಗಳ ಕೊರತೆಯಿಂದಲೇ ಈ ಯೋಜನೆ ಕೈತಪ್ಪಿರೋದು ಸ್ಪಷ್ಟ ಆಗಿದೆ. ಇದು ರಾಜಕೀಯ ಆರೋಪಗಳು ಕೂಡ ಕೇಳಿ ಬರ್ತಾ ಇವೆ. ಗೂಗಲ್ ಡೇಟಾ ಸೆಂಟರ್ ಆಂಧ್ರ ಪ್ರದೇಶದ ಪಾಲಾದರೂ ಅಲ್ಲಿಯೂ ವಿರೋಧ ಎದುರಿಸ್ತಾನೆ ಇದೆ. Why data centers are opposed in America? Why they are opposed in Virginia? Why they are coming here? Why we are giving incentives? You should think about all those things. It's not your Jagirdar, your grandfather's Jagirdar. This is Visakhapatnam or Andhra Pradesh. You are responsible person and a member parliament. You said that yesterday you got permissions. None of the units have got permissions. They have got shell building permissions.
that is cheating and bluffing the people. Because B2 is category B2 is for a small scale industry, non-polluting industry. Who said that power guzzling and water guzzling and noise polluting data centers can come under B2? Who said it? From where did you learn? Learn the environmental laws. Protect the environment. That's your bloody responsibility. ಹಾಗಾದ್ರೆ ಹೂಡಿಕೆದಾರರು ಕರ್ನಾಟಕವನ್ನು ಬಿಟ್ಟು ಆಂಧ್ರದತ್ತ ಯಾಕೆ ಮುಖ ಮಾಡ್ತಿದ್ದಾರೆ? ಇದಕ್ಕೆ ಪ್ರಮುಖ 4 ಕಾರಣಗಳಿವೆ. ಮೊದಲನೇದಾಗಿ ಬೆಂಗಳೂರಿನ ಟ್ರಾಫಿಕ್ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಸಮಸ್ಯೆ. ಬೆಂಗಳೂರು ಶರವೇಗದಲ್ಲಿ ಬೆಳೀತಿದೆ. ಇದರ ಪರಿಣಾಮವಾಗಿ ಟ್ರಾಫಿಕ್ ಸಮಸ್ಯೆ ಹೆಚ್ಚಾಗ್ತಾ ಇದೆ. ನೀರಿನ ಅಭಾವ ಇರ್ಬೋದು, ದುಬಾರಿ ಜೀವನ ವೆಚ್ಚ, ಈ ರೀತಿ ದಿನದಿಂದ ದಿನಕ್ಕೆ ಸಮಸ್ಯೆಗಳು ಹೆಚ್ಚಾಗ್ತಾನೆ ಇದೆ. ಇತ್ತೀಚೆಗೆ ಹೊರವರ್ತುಲ ರಸ್ತೆಯ ಟ್ರಾಫಿಕ್ ಮತ್ತು ಗುಂಡಿಗಳಿಂದ ಬೇಸತ್ತು ಬ್ಲ್ಯಾಕ್ ಬಕ್ ಸೇರಿದಂತೆ ಹಲವು ಕಂಪನಿಗಳು ಬೆಂಗಳೂರು ತೊರೆಯುವುದಾಗಿ ಹೇಳಿ ದೊಡ್ಡ ವಿವಾದ ಸೃಷ್ಟಿಯಾಗಿತ್ತು. ಇದನ್ನೇ ಬಂಡವಾಳ ಮಾಡಿಕೊಂಡ ಆಂಧ್ರ ಮತ್ತು ತೆಲಂಗಾಣ ಸರ್ಕಾರಗಳು ಬೆಂಗಳೂರಿನ ಉದ್ಯಮಿಗಳಿಗೆ ಕಡಿಮೆ ವೆಚ್ಚದಲ್ಲಿ ಭೂಮಿ ಮತ್ತು ಉತ್ತಮ ಮೂಲಸೌಕರ್ಯದ ಭರವಸೆ ನೀಡಿ ತಮ್ಮತ್ತ ಸೆಳೆತಿವೆ. ಇನ್ನು ಎರಡನೇ ಕಾರಣ ವಿಕೇಂದ್ರೀಕರಣದ ಕೊರತೆ. ಕರ್ನಾಟಕದಲ್ಲಿ IT ಮತ್ತು ಕೈಗಾರಿಕೆಗಳು ಕೇವಲ ಬೆಂಗಳೂರಿಗೆ ಮಾತ್ರ ಸೀಮಿತ ಆಗಿದೆ. ಮೈಸೂರು, ಮಂಗಳೂರು ಹೀಗೆ ಬೆಳೀತಿರುವಂತಹ ನಗರಗಳಿಗೆ ಇದು ಶಿಫ್ಟ್ ಆಗ್ತಿಲ್ಲ. ಆದರೆ ಆಂಧ್ರ ಪ್ರದೇಶವು ವಿಶಾಖಪಟ್ಟಣ ಇರ್ಬೋದು, ತಿರುಪತಿ, ಅನಂತಪುರ ಹೀಗೆ ಎಲ್ಲ ಜಿಲ್ಲೆಗಳನ್ನು ಸಮಾನವಾಗಿ ಈ ಹಬ್ಗಳಾಗಿ ಪರಿವರ್ತನೆ ಮಾಡ್ತಾ ಇದೆ. ಇನ್ನು ಮೂರನೇ ಕಾರಣ ಬಂದರು ಸಂಪರ್ಕ ಮತ್ತು ಕರಾವಳಿಯ ನಿರ್ಲಕ್ಷ್ಯ. ಕರ್ನಾಟಕದಲ್ಲಿ ಮಂಗಳೂರು ಬಂದರು ಇದ್ರೂ ಕೈಗಾರಿಕಾ ಕಾರಿಡಾರ್ಗಳ ಸಂಪರ್ಕ ಅಷ್ಟೊಂದು ಸ್ಟ್ರಾಂಗ್ ಆಗಿಲ್ಲ. ಜೊತೆಗೆ ಕರಾವಳಿಯಲ್ಲಿ ಕೋಮು ಸಂಘರ್ಷಗಳು ಹೆಚ್ಚಿರುವ ಕಾರಣ ಕಂಪನಿಗಳು ಅತ್ತ ಹೋಗ್ಲಿಕ್ಕೇನೆ ಯೋಚನೆ ಮಾಡುವಂಥ ಸ್ಥಿತಿ ಅಲ್ಲಿದೆ. ಆದರೆ ಆಂಧ್ರಕ್ಕೆ ಅತಿ ಉದ್ದದ ಕರಾವಳಿ ತೀರವೇ ದೊಡ್ಡ ಪ್ಲಸ್ ಪಾಯಿಂಟ್. ವಿಶಾಖಪಟ್ಟಣಂ ಇರ್ಬೋದು, ಕೃಷ್ಣಪಟ್ಟಣಂ ಇರ್ಬೋದು, ಕಾಕಿನಾಡ ಬಂದರುಗಳ ಮೂಲಕ ಕಚ್ಚಾ ವಸ್ತುಗಳ ಆಮದು ಮತ್ತು ರಫ್ತು ತುಂಬ ಅಗ್ಗವಾಗಿ ಹೂಡಿಕೆದಾರರಿಗೆ ಲಭ್ಯ ಆಗ್ತಾ ಇದೆ. ಆಟೋಮೊಬೈಲ್ ಉದ್ಯಮಗಳು ಅತ್ತ ಆಕರ್ಷಣೀಯ ಆಗ್ತಾ ಇದೆ. ಇನ್ನು 4ನೇ ಕಾರಣ ನೋಡಿದ್ರೆ ಕಡಿಮೆ ವೆಚ್ಚ ಮತ್ತು ಮ್ಯಾನ್ ಪವರ್. ಬೆಂಗಳೂರಿಗೆ ಹೋಲಿಸಿದ್ರೆ ಆಂಧ್ರದ ನಗರಗಳಲ್ಲಿ ಕಚೇರಿ ಬಾಡಿಗೆ ಇರ್ಬೋದು, ಭೂಮಿ ಬೆಲೆ ಇರ್ಬೋದು ಅಥವಾ ಜೀವನ ವೆಚ್ಚ ತುಂಬ ಕಡಿಮೆ. ಅದಕ್ಕಿಂತ ಮುಖ್ಯವಾಗಿ ಬೆಂಗಳೂರಿನ IT ವಲಯದಲ್ಲಿರುವ ಇಂಜಿನಿಯರ್ಗಳಲ್ಲಿ ಆಂಧ್ರದವರ ಸಂಖ್ಯೆಯೇ ದೊಡ್ಡದಿದೆ. ಈಗ ಸ್ವಂತ ರಾಜ್ಯದಲ್ಲಿ ಅವಕಾಶ ಸಿಗ್ತಿರೋದ್ರಿಂದ ಅವರು ವಾಪಸ್ ಹೋಗೋ ಸಾಧ್ಯತೆ ದಟ್ಟವಾಗಿದೆ. ಇನ್ನು ಆಂಧ್ರ ಕೊಡ್ತಿರುವ ಅಗ್ಗದ ಜಮೀನು ಇರ್ಬೋದು, ಸಿಂಗಲ್ ವಿಂಡೋ ಕ್ಲಿಯರೆನ್ಸ್ ಮತ್ತು ಆಕರ್ಷಕ ತೆರಿಗೆ ವಿನಾಯಿತಿ ಕರ್ನಾಟಕದ ಗಡಿಭಾಗದ ಜಿಲ್ಲೆಗಳ ಮೇಲೆ ನೇರವಾಗಿ ಪರಿಣಾಮ ಬೀರ್ತಾ ಇದೆ. ಓರ್ವಕಲ್ 2621 ಎಕರೆ ಮತ್ತು ಕಡಪದ ಕೊಪ್ಪರ್ತಿಯ 2595 ಎಕರೆ ಎಲೆಕ್ಟ್ರಾನಿಕ್ಸ್ ಉತ್ಪಾದನಾ ವಲಯಗಳ ತಲೆ ಎತ್ತುತ್ತಿರೋದ್ರಿಂದ ಕರ್ನಾಟಕದ ಬಳ್ಳಾರಿ, ವಿಜಯನಗರ, ರಾಯಚೂರು, ಕೊಪ್ಪಳ, ಚಿತ್ರದುರ್ಗ, ತುಮಕೂರು ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಿಗೆ ಬರಬೇಕಾಗಿರುವಂತಹ ಹೂಡಿಕೆ ಡೈವರ್ಟ್ ಆಗ್ತಿದೆ. The investment pipeline for Bengaluru and beyond Bengaluru is huge, and we are realizing it every month. And the strong indicator for that is the absorption of office spaces in and around Bengaluru and beyond Bengaluru as well. So we are number 1 in office space leasing in the country. ಇಲ್ಲಿರೋ ಪ್ರಮುಖ ಇಂಟ್ರೆಸ್ಟಿಂಗ್ ಟ್ವಿಸ್ಟ್ ಏನಂದ್ರೆ ಆಂಧ್ರದ ಈ ಹೊಸ ಕೈಗಾರಿಕೆಗಳು ಆರಂಭದಲ್ಲಿ ರಫ್ತು ಆಮದಿಗೆ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನೇ ಅವಲಂಬಿಸಬೇಕಾಗುತ್ತೆ. ಇದು ಸದ್ಯಕ್ಕೆ ಕರ್ನಾಟಕದ ಲಾಜಿಸ್ಟಿಕ್ ವಲಯಕ್ಕೆ ಲಾಭ ತರಬಹುದು. ಆದರೆ ಲಾಂಗ್ ಟೈಮ್ನಲ್ಲಿ ಆಂಧ್ರವು ಬೆಂಗಳೂರಿನ ಜಾಗತಿಕ ಇಕೋಸಿಸ್ಟಮ್ ಮತ್ತು ನುರಿತ ಮಾನವ ಸಂಪನ್ಮೂಲವನ್ನೇ ಮೆಟ್ಟಿಲಾಗಿ ಬಳಸಿಕೊಂಡು ತನ್ನದೇ ಆದ ಸ್ವಾವಲಂಬಿ ಕೈಗಾರಿಕಾ ಸಾಮ್ರಾಜ್ಯವನ್ನು ಕಟ್ಟಿಕೊಳ್ತಿದೆ ಅನ್ನೋದನ್ನು ನಾವು ಮರಿಲಿಕ್ಕಿಲ್ಲ. ಖಂಡಿತವಾಗಿಯೂ ಸಾಫ್ಟ್ವೇರ್ ರಫ್ತು ಮತ್ತು ಜಾಗತಿಕ ಹೂಡಿಕೆಯಲ್ಲಿ ಕರ್ನಾಟಕ ಇವತ್ತಿಗೆ ನಂಬರ್ 1 ಪ್ಲೇಸ್ನಲ್ಲಿದೆ. ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಆದರೆ ಆಂಧ್ರ ಪ್ರದೇಶದ ಕಡಿಮೆ ವೆಚ್ಚ ಪ್ಲಸ್ ಉತ್ತಮ ಮೂಲಸೌಕರ್ಯ ಪ್ಲಸ್ ಬಂದರು ಸಂಪರ್ಕ ಈ ಎಲ್ಲ ಸೂತ್ರಗಳು ಕರ್ನಾಟಕಕ್ಕೆ ಎಚ್ಚರಿಕೆಯ ಗಂಟೆ ಅನ್ನೋದನ್ನು ಮಾತ್ರ ನಾವು ಮರೆಯುವ ಹಾಗಿಲ್ಲ. ಕರ್ನಾಟಕದ ಮುಂದಿರುವಂತಹ ಯಕ್ಷ ಪ್ರಶ್ನೆ ಒಂದೇ: ಬೆಂಗಳೂರು ಕೇವಲ ಸಾಫ್ಟ್ವೇರ್ ಮತ್ತು ನಾವೀನ್ಯತೆ ಕೇಂದ್ರವಾಗಿ ಉಳಿದ್ರೆ ಸಾಕೆ? ಲಕ್ಷಾಂತರ ಯುವಕರಿಗೆ ಉದ್ಯೋಗ ನೀಡುವ ಬೃಹತ್ ಉತ್ಪಾದನಾ ವಲಯವನ್ನು ನೆರೆಯ ರಾಜ್ಯಗಳಿಗೆ ಬಿಟ್ಕೊಡ್ಬೇಕಾ ಅನ್ನೋದು. ಆಂಧ್ರ ಪ್ರದೇಶದ ಗಡಿಭಾಗದ ಜಿಲ್ಲೆಗಳಿಗೂ ಕೈಗಾರಿಕೆಗಳನ್ನು ಕೊಂಡೊಯ್ದು ಮೂಲಸೌಕರ್ಯ ಒದಗಿಸ್ತಿದೆ. ಆದರೆ ಕರ್ನಾಟಕ ಸರ್ಕಾರ ಇನ್ನೂ ಕೂಡ ಕೇವಲ ಬೆಂಗಳೂರು ಕೇಂದ್ರಿತ ನೀತಿಗಳನ್ನೇ ನೆಚ್ಚಿಕೊಂಡಿದೆ. ಈಗಲಾದರೂ ಕರ್ನಾಟಕ ಸರ್ಕಾರ ಎಚ್ಚೆತ್ತುಕೊಂಡು ಕೋಲಾರ, ಚಿಕ್ಕಬಳ್ಳಾಪುರ ಮತ್ತು ಚಿತ್ರದುರ್ಗದಂತಹ ಗಡಿ ಜಿಲ್ಲೆಗಳಲ್ಲಿ ತಕ್ಷಣವೇ ಮೂಲಸೌಕರ್ಯ ಹಾಗೂ ಆಕರ್ಷಕ ಕೈಗಾರಿಕಾ ನೀತಿಗಳನ್ನು ಜಾರಿಗೆ ತರದಿದ್ರೆ ಭವಿಷ್ಯದ ಬೃಹತ್ ಹೂಡಿಕೆಗಳು ರಾಯಲಸೀಮೆಗೆ ಸಂಪೂರ್ಣವಾಗಿ ನಾವು ಬಿಟ್ಕೊಡ್ಬೇಕಾದಂಥ ಪರಿಸ್ಥಿತಿ ನಮ್ಗೆ ಬರ್ಬೋದು. ಇದು ಈ ಹೊತ್ತಿನ ವಿಶೇಷ. ನಾಳೆ ಇಂಥದೇ ಇಂಟ್ರೆಸ್ಟಿಂಗ್ ಸುದ್ದಿಯೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರ.
ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.